ಸ್ವಾಮಿ, ನಮ್ಮ ಮನೆ ಕಿಟಕಿ ಎದುರುಗಡೆ ಮನೆಯವರ ಕಿಟಕಿ ಎದರಂಬದ್ರ ಇದೆ. ನಮ್ಮ ಮನೆದು ಮಲಗುವ ಕೋಣೆ ಕಿಟಕಿ ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ ಎದರಂಬದ್ರ ಇದೆ. ಪ್ರತಿ ದಿವಸ ನಾನು ಕಿಟಕಿಯಿಂದ ನೋಡುವಾಗ ಎದುರುಗಡೆ ಮನೆಯಲ್ಲಿ ಒಬ್ಳು ಹೆಣ್ಮಗಳಿದ್ದಾಳೆ. ನಾನು ಬಟ್ಟೆ ಬದಲಾಯಿಸೋದನ್ನ ಅವಳು ನೋಡ್ತಾಳೆ. ಆಕ್ಷನ್ ತಗೊಳ್ಳಿ ಅಂತ ನಾನು ಹೋಗ್ತೀನಿ ಪೊಲೀಸ್ಗೆ. ಏನ್ ಆಕ್ಷನ್ ತಗೋಬಹುದು? This is the prosecution case. What action you can take? ಗಂಡಸರು ಬಟ್ಟೆ ಬದಲಾಯಿಸೋದನ್ನು ಹೆಂಗಸರು ನೋಡಿದರೆ ಯಾವುದೇ ಅಪರಾಧ ಆಗುವುದಿಲ್ಲ ಅಂತ. ಯಾಕೆಂದ್ರೆ ನಾವು ಆತರ ಯಾರು ಹೇಳ್ಕೊಂಡಿಲ್ಲ ಅಫೆನ್ಸ್ ಅಂತ. ಯಾಕೆಂದ್ರೆ ಗಂಡಸರಿಗೆ ಮಾನ ಇಲ್ಲ ಅಂತ. ಅದೇ ಹೆಣ್ಮಗಳು ಬಟ್ಟೆ ಬದಲಾಯಿಸ್ತಾ ಅದನ್ನ ನೋಡ್ಬಿಟ್ರೆ ಔಟ್ರೇಜಿಂಗ್ ದಿ ಮಾಡೆಸ್ಟಿ ಆಫ್ ದಿ ವುಮನ್, ಅಶ್ಲೀಲತೆ ಎಲ್ಲ ಬಂದ್ಬಿಡುತ್ತಲ್ಲ. ಸೊ ಆಕ್ಷನ್ ತಗೋಬೇಕು. ಇಫ್ ದಿ ಅಕ್ಯೂಸ್ಡ್ ಈಸ್ ಎ lady in the same circumstances or a girl in the same circumstances, no action can be taken. If he is a boy or a male person, it could go in that fashion. Now what will happen? ನೋಡಿದಿರಲ್ಲ, ಅಲ್ಲಿ ಹಾಸ್ಟೆಲ್ನಲ್ಲಿ ಎಲ್ಲ ಕ್ಯಾಮ್ರಾ ಇಟ್ಟಿದ್ರು, ವಾಶ್ರೂಮ್ನಲ್ಲಿ ಸಿಕ್ಕಾಕೊಂಡ್ಲು, ಆಕ್ಷನ್ ತಗೋಬೇಕು ಅಂತ. ಏನು ಆಕ್ಷನ್ ತಗೋತೀರಿ? ಏನ್ ಆಕ್ಷನ್ ತಗೋತೀರಿ ಸರ್? ಅಂಡರ್ ವಾಟ್ ಲಾ? ಪ್ಲೀಸ್ ಟೆಲ್ ಮೀ. ಅವರು ಟಿವಿನವರೆಲ್ಲ ಇದಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ, ಯಾಕೆಂದ್ರೆ ಅವ್ರು IPC ಓದಿರಲ್ಲ. ನಾನು ತಾವು ಎಲ್ಲ ಓದಿದೀವಿ. ಮಾರಲಿ ಯಾವುದು ತಪ್ಪಿರುತ್ತೋ ಅದು ಲೀಗಲಿ ತಪ್ಪು ಅಂತ ನಾವು IPCಲಿ ಬರ್ಕೊಂಡಿರ್ಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕ್ರೈಮ್ ಈಸ್ ನಾಟ್ ಡಿಫೈನ್ಡ್ ಇನ್ ಅವರ್ ಕಂಟ್ರಿ. ಹೇಳಿ ಜಾಧವ್ ಅವ್ರನ್ನ. ಇದುವರೆಗೆ ತನಕ ಎಲ್ಲಾ ಕಾಯ್ದೆಗಳು ಬಂತಲ್ಲ, ಇನ್ಕ್ಲೂಡಿಂಗ್ ದಿ ಹೊಸ ಸಂಹಿತೆ ಬಂತಲ್ಲ, ಅಲ್ಲಿ ನಾವು ಅಪರಾಧ ಅಂದ್ರೆ ಏನು ಅಂತ ಬರ್ಕೊಂಡ್ವಾ? ಬರ್ಕೊಳ್ಳಿಲ್ಲ. ಯಾಕೆಂದ್ರೆ ಬ್ರಿಟಿಷರು ಮಾಡ್ಕೊಟ್ಟು ಹೋಗಿದ್ದದು. ಅರ್ಥ ಆಯ್ತಲ್ಲ? ವಿ ಡಿಡ್ ನಾಟ್ ಡಿಫೈನ್ ವಾಟ್ ಈಸ್ ಎ ಕ್ರೈಮ್, ಬಟ್ ವಾಟ್ ವಿ ಡಿಫೈನ್ಡ್ ಇನ್ ದಿ ಇಂಡಿಯನ್ ಪಿನಲ್ ಕೋಡ್ ಈಸ್ ಎನ್ ಅಫೆನ್ಸ್. ಸೊ ಯಾವುದೋ ಒಂದು ಕೃತ್ಯ ಅದು ಮಾರಲಿ ತಪ್ಪಿರ್ಬೋದು, ನಿಮಗೆ ಅನ್ನಿಸ್ತಿರುತ್ತೆ ಇದು ಅಪರಾಧ ಅಂತ. ಅದನ್ನ ಶಾಸನಕರ್ತರು ಹಿಂದ್ಗಡೆ ಬಿಲ್ಡಿಂಗ್ ಅವರು ಅಪರಾಧ ಅಂತ ಡಿಫೈನ್ ಮಾಡೋ ತನಕ ಅದು ಅಪರಾಧ ಆಗಲ್ಲ. ಈಗ ನಮ್ಮ ಲತಾ ಮೇಡಮ್ ಇದ್ದಾರೆ, ನಾನು ಹಿಂಗೇ ನೋಡ್ತಿರ್ತೀನಿ. 30 ಸೆಕೆಂಡ್ ನೋಡಿದ್ರೆ ನಾನು ಅವ್ರನ್ನ ಚುಡಾಯಿಸಿದೆ ಅಂತ ಅರ್ಥ. ಅದಕ್ಕೊಂದು ಕಾಯ್ದೆ ಇದೆ. ನಾನೇನ್ ಮಾಡೋದು? ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ನೋಡ್ತಾ ಇರೋದು. 29 ಸೆಕೆಂಡ್ ತಕ್ಷಣ ಹಿಂಗೆ ತಿರ್ಕೊಳ್ಳೋದು, ಮತ್ತೆ 29 ಸೆಕೆಂಡ್ ನೋಡೋದು. ಏನ್ ಮಾಡೋದು? 30 ಸೆಕೆಂಡ್ಸ್ ನೋಡ್ಬೇಕಲ್ಲ, 29 ಸೆಕೆಂಡ್ಸ್ ವಾಚ್ ಸೆಟ್ ಮಾಡ್ಕೊಳ್ಳೋದು, ನೋಡೋದು, ಈ ಕಡೆ ತಿರ್ಕೊಂಡ್ಬಿಡೋದು, ಮತ್ತೆ ತಿರ್ಗಾ ನೋಡೋದು. ವಾಟ್ ಡು ಯು ಡು? ವಾಟ್ ಡು ಯು ಡು? ಹಂಗಾರೆ 29 ಸೆಕೆಂಡ್ ನೋಡಿ ಸರಿನೇ? ಸರಿನೇ? ಇವ್ರು ಸ್ಟೆನೋಗ್ರಾಫರು, ಇವ್ರನ್ನೇ ನೋಡ್ತಾನೆ ಡಿಕ್ಟೇಷನ್ ಕೊಡ್ಬೇಕು ನಾನು. ನಾಳೆ ಬೆಳಗ್ಗೆ ಅಮ್ಮ ಕೇಸ್ ಹಾಕ್ಬಿಟ್ರೆ ನಾನೇನ್ ಮಾಡೋದು? ಈಗ ನೀವು ಇಷ್ಟೇ ಆಗಿದ್ರೆ ರೋಬೋಟ್ ಕೂಡ ಕನ್ವಿಕ್ಷನ್ ಕೊಡ್ಬೇಕಲ್ಲ. 30 ಸೆಕೆಂಡ್ಸ್ ಯು ಹ್ಯಾವ್ ಸೀನ್, ಸೊ ಕನ್ವಿಕ್ಟ್. ವಾಟ್ ಟು ಡು? ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕೊಂದು ಉತ್ತರ ಕೊಟ್ಬಿಡಿ. ಮದುವೆ ಮಾಡ್ಕೊಂಡಿದ್ದೀರಾ? ಮಾಡ್ಕೋಬೇಕು ಅಂತಿದ್ದೀರಾ? ಇರ್ಲಿ, ಪ್ರಶ್ನೆ ಹೌದು ಅಥವಾ ಇಲ್ಲದಲ್ಲಿ ಉತ್ತರ ಕೊಡಿ ಅಂತ. ಏನಂತ? ಎಸ್ ಆರ್ ನೋ ಅಂತ ತುಂಬಾ ಸತಿ ನೋಡಿರ್ತಾರೆ ಕ್ಲಾಸ್ ಎಕ್ಸಾಮಿನೇಷನ್ ಅಲ್ಲಿ. ಕ್ವಶನ್ ಈಸ್ ವೆರಿ ಸಿಂಪಲ್. ಹೆಂಡತಿಗೆ ಹೊಡೆಯುವುದನ್ನು ನಿಲ್ಲಿಸಿದ್ದೀರಾ? ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ನೋಡಿ, ಬರೇ ಗಂಡಸರೇ ನಗ್ತಿರೋದು. ಹೇಳಿ ಇವಾಗ, ಹೌದು ಅಂತಿರೋ ಇಲ್ಲ ಅಂತಿರೋ? No answer. There is answer, no, with something, an explanation thereof ಅಂತ. Now you see, record of the case must not have any explanation thereafter. It must be clear. ಟ್ರಯಬಲ್ ಕೇಸ್ ಅಂತ ಯಾವಾಗ ಬರುತ್ತೆ ಅಂತಂದ್ರೆ, ಇಲ್ಲೊಂದು ವರ್ಷನ್ ಇದೆ, ಆ ವರ್ಷನ್ ಅನ್ನ ಮೇಲ್ನೋಟಕ್ಕೆ ಆಗೋಂಗಿದ್ರೆ ಏನು ಬೇಕಾಗಿಲ್ಲ. ಬ್ಯೂಟಿಫುಲ್ ಆಗಿರೋ ಒಂದು ಪಾಯಿಂಟ್ ಇದೆ, ಸುಪ್ರೀಂ ಕೋರ್ಟ್ ರೂಲಿಂಗು ಇದೆ. ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ದಿ ಚಾರ್ಜ್ ಲಾಯರ್ ಹೇಳ್ಕೊಟ್ಟಿರ್ತಾರೆ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಡು ಅಂತ. ತಪ್ಪು ಮಾಡಿಲ್ಲ ಅಂತ ಅವ್ನು ಹೇಳ್ಬಿಟ್ಟ. ಮುಂದೆ ಬಂದಾಗ ಕೇಳಿದಾಗ, ಸರ್ ನಾನು ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ ಅಂತಾನೆ. ಕ್ಯಾನ್ ವಿ ನೌ ಪ್ಲೀಡ್ ಗಿಲ್ಟಿ ಆರ್ ನಾಟ್?
ಅರ್ಥ ಆಯ್ತಾ ನಿಮ್ಗೆ? ಚಾರ್ಜ್ ಫ್ರೇಮ್ ಮಾಡುವಾಗ ಅವನಿಲ್ಲ ಅಂದ, ಮುಂದಿನ ಡೇಟಲ್ಲಿ ಬಂದ, ಸರ್ ಒಪ್ಕೊಂಡ್ಬಿಡ್ತೀನಿ ನನಗೆ ಇಲ್ಲೇ ಶಿಕ್ಷೆ ಅಂತ. ಏನ್ ಮಾಡೋದೀಗ? ಇಸ್ ಇಟ್ ಎ ಟ್ರೈಬಲ್ ಕೇಸ್ ಆರ್ ನಾಟ್ ಟ್ರೈಬಲ್ ಕೇಸ್? ವಿನಯ್ ಮಹದೇವಯ್ಯನವ್ರೆ ನೀವು ಹೇಳ್ಬೇಕು, ಚಂದ್ರಪ್ಪ ನೀವು ಹೇಳ್ಬೇಕು. ಟ್ರೈಬಲ್ ಕೇಸ್. ಇಟ್ ಈಸ್ ನಾಟ್. ಯಾಕೆ ಅಂತಂದ್ರೆ ಅವನು ಒಪ್ಕೊಂಡಿದ್ದಾನೆ, ಇನ್ನೇನು ಟ್ರೈ ಮಾಡೋ ಅಷ್ಟಿಲ್ಲ ಅಂತ. That stage. ಅದೇ ಬರಲ್ಲ ಅದು. That stage is crossed. ಇಲ್ಲ, ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು. ದರ್ ಇಸ್ ನೋ ಸ್ಟೇಜ್ ಫಿಕ್ಸ್ ಫಾರ್ ಪ್ಲೀಡ್ ಗಿಲ್ಟಿ. ಅರ್ಥ ಆಯ್ತಲ್ಲ? ರತನ್ ಲಾಲ್, ಧೀರಜ್ ಲಾಲ್ ನೋಡಿ ಗೊತ್ತಾಗತ್ತೆ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ? ಈಗ ಟ್ರಯಬಲ್ ಅಂತಂದ್ರೆ ಒಂದ್ ಪಾರ್ಟಿ ಹೇಳ್ತಾ ಇದ್ದಾನೆ ಅವ್ನು ಮಾಡಿದಾನೆ ಅಂತ, ಇನ್ನೊಂದು ಪಾರ್ಟಿ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾನೆ ಅಂತ. ನಿರಾಕರಣೆ ಮಾಡೋದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು, ಕಾರಣಗಳನ್ನ ಆಮೇಲೆ ನೋಡತಕ್ಕಂಥದ್ದು ಅಂತ. ಸೊ ಯು ಶುಡ್ ಗೋ ಫಾರ್ ದಟ್ ಅಗ್ನಿ ಪರೀಕ್ಷೆ ಆರ್ ನಾಟ್ ಅಂತ. ಸಿ ಯೆಟ್ ಅನದರ್ ಎಕ್ಸಾಂಪಲ್ ಐ ವಿಲ್ ಗಿವ್. ವಿ ಆರ್ ಡೂಯಿಂಗ್ ಫೈನ್, ನೀವು ಚೆನ್ನಾಗಿದ್ದೀರಿ, ನಾನು ಚೆನ್ನಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಮೊಮೆಂಟ್ ಐ ಗೋ ಡ್ರೌಸಿ. ಈಗ ತಾನೇ ಸಾಹೇಬ್ರು ಚೆನ್ನಾಗಿದ್ರಲ್ಲ ಏನು ಅಂತ, ಹಂಗೆ ಹಿಂಗೆ 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 ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಇವರೆಲ್ಲ ಹೇಳ್ತಾರೆ, ಏ ಸಾಹೇಬ್ರು ಏನೋ ಬಿದ್ದೋಗ್ಬಿಟ್ರು ಅಂತ. ಡಾಕ್ಟರ್ನ ಕರೀತಾರೆ. ಐ ಆಮ್ ಟೇಕನ್ ಟು ದಿ ನಿಯರೆಸ್ಟ್ PH ನಲ್ಲಿ ನನಗೆ ಟೆಸ್ಟ್ ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಆಲ್ ರೈಟ್, ಲೋ ಶುಗರ್ ಆಗಿರಬೇಕು, ಒಂಚೂರು ಸಕ್ಕರೆ ಹಾಕ್ರಿ ಬಾಯಿಗೆ ಅಂತಾರೆ. ಅದಕ್ಕೆ ಮುಂಚೆ ಏನು ಚೆಕ್ ಮಾಡಿರ್ತಾರೆ? ECG ಮಾಡಿರ್ತಾರೆ. ಇಫ್ ECG is all right, will I be asked to go for the next stress test, etc.? If the ECG is not all right, what they do? They will refer to the higher medical care to go for further test. If the ECG is all right, discharge. If the ECG is not all right, go for the trial. ಅರ್ಥ ಆಗೋಯ್ತಲ್ಲ ನಿಮ್ಗೆ? ಇಷ್ಟೇ ಇರೋದು. ಈ ಕೇಸ್ನೊಳಗಡೆಗೆ ಲರ್ನೆಡ್ ಟ್ರಯಲ್ ಜಡ್ಜ್ ಬರೀತಾರೆ, ಈ ಸುಪ್ರೀಂ ಕೋರ್ಟ್ ರೂಲಿಂಗ್ ನನ್ನ ಗಮನಕ್ಕೆ ತೆಗೆದುಕೊಂಡು ನಿಮ್ಮ ಮೇಲೆ ಇರ್ತಕ್ಕಂಥ ಆಪಾದನೆಗಳೇನಿದೆ ಅದನ್ನ ಅನೂಪ್ ಕುಮಾರ್ ಶ್ರೀವಾಸ್ತವ, ಮೋಹನ್ ಲಾಲ್ ಸೋನಿ ಇವುಗಳನ್ನೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ನಿಮ್ಮ 4 to 7 ಮೇಲೆ ಕೂಡ ಪ್ರೊಸೀಡ್ ಆಗೋದಕ್ಕೆ ಮೆಟೀರಿಯಲ್ ಇದೆ. ನೀವು ಸೂಪರ್ವಿಷನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ವೆದರ್ ಅಟ್ ಆಲ್ ಯು ಹ್ಯಾಡ್ ಎ ರೋಲ್ ಇನ್ ಮಿಸ್ಅಪ್ರೋಪ್ರಿಯೇಷನ್ ಆರ್ ನಾಟ್ ಇಸ್ ಟು ಬಿ ಡಿಸೈಡೆಡ್ ಅಟ್ ದಿ ಎಂಡ್ ಆಫ್ ದಿ ಟ್ರಯಲ್. ಆಫ್ಟರ್ ದಿ ಪ್ರಾಸಿಕ್ಯೂಷನ್ witnesses are examined. Till such time, I cannot go only on your version that you are innocent. Therefore, go for trial ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? So that is to be now tested whether that view is right or not. ಆ ದೇವೇಂದ್ರ ಪದಿ ಕೊಟ್ಟಿದ್ದೀನಲ್ಲ, ಅದನ್ನ ಇನ್ನೊಂದ್ಸತಿ ನೀಟಾಗಿ ಓದ್ಕೊಂಡು ಬನ್ನಿ. ನೀವೇ ಆರ್ಗ್ಯುಮೆಂಟ್ ಮಾಡಿ ಅವ್ರ ಸಹಾಯ ತಗೋಕೂಡ್ದು. ರೈಟ್.